ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿರುವುದನ್ನು ಸ್ವಾಗತಿಸುತ್ತೇನೆಂದು ದಾವಣಗೆರೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಯೂಬ್ ಪೈಲ್ವಾನ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದು ತಪ್ಪಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರವೂ ಸಹ ಅವರು ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೆ ತಟಸ್ಥರಾಗಿ ಉಳಿದರು ಎಂದರು. ಅಲ್ಪಸಂಖ್ಯಾತ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಅಬ್ದುಲ್ ಜಬ್ಬಾರ್ ಚುನಾವಣೆ ಪ್ರಚಾರಕ್ಕೆ ಆಗಮಿಸದೆ ನನಗೆ ಆಹ್ವಾನ ಇಲ್ಲ ಎನ್ನುವುದು ಹಾಸ್ಯಾಸ್ಪದ ಎಂದ ಅವರು, ಚುನಾವಣೆ ಕಾಂಗ್ರೆಸ್ ಪಕ್ಷದ್ದು, ಶಾಮನೂರು ಮನೆತನದ ಖಾಸಗಿ ಕಾರ್ಯಕ್ರಮವಲ್ಲ ಎಂಬುದನ್ನು ತಿಳಿದುಕೊಳ್ಳಲಿ ಎಂದರು. ಅಬ್ದುಲ್ ಜಬ್ಬಾರ್ ಅವರನ್ನು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರೇ 3 ಬಾರಿ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ದು, ಆನಂತರ ಅಲ್ಪಸಂಖ್ಯಾತರಿಗೆ ಪಕ್ಷದ ಟಿಕೆಟ್ ಸಾಧ್ಯವಿಲ್ಲ ಎಂಬ ವರದಿ ಬಂದ ಹಿನ್ನೆಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು, ಜೊತೆಗೆ ದಾವಣಗೆರೆ ಹರಿಹರ ಅಭಿವೃದ್ಧಿ ಪ್ರಾಧಿಕಾರ ನಗರಸಭೆಗಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ದಾವಣಗೆರೆ ಮಹಾನಗರ ಪಾಲಿಕೆಗೂ ಅಲ್ಪಸಂಖ್ಯಾತರನ್ನು ಮೇಯರ್ ಆಗಿ ನೇಮಿಸಿದ್ದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಎಂಬುದನ್ನು ಅಬ್ದುಲ್ ಜಬ್ಬಾರ್ ಅವರ ಹಿಂಬಾಲಕರು ತಿಳಿದುಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಾಕಿರ್ ಅಲಿ, ಕಬೀರ್ ಖಾನ್, ಮೊಹಮ್ಮದ್ ಫರೂಕ್, ಆರಿಫ್, ನಯಾಸ್ ಖಾನ್, ಇಸ್ಲಾಯಿಲ್ ಫರೂಕ್, ಶಾಫಿಕ್ ಪಂಡಿತ್ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ, ಜಬ್ಬಾರ್ ಸಾಬ್ರವರ ಏನು ನಡತೆ ನಡವಳಿಕೆಗಳು ತಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಏನು ಮೊನ್ನೆ 9ನೇ ತಾರೀಕಿಗೆ ಚುನಾವಣೆ ನಡೆಯಿತು. ಆ ಚುನಾವಣೆಯ ಸಂದರ್ಭದಲ್ಲಿ ಈ ನಮ್ಮ ಕ್ಯಾಬಿನೆಟ್ ಬಂದಿತ್ತು ಮತ್ತು ನಮ್ಮ ಎಐಸಿಸಿಯ ಉಸ್ತುವಾರಿಗಳಾದ ಸುರ್ಜಿವಾಲಾರವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಂತ್ರಿಮಂಡಲ ಪೂರ್ತಿ ದಾವಣಗೆರೆಗೆ ಬಂದಿತ್ತು. ಆವಾಗ ಜಬ್ಬಾರ್ ಸಾಬ್ರವರು ಸೌಜನ್ಯಕ್ಕೋಸ್ಕರ ಪಕ್ಷದ ಅಧ್ಯಕ್ಷರು ಬಂದಿದ್ದಾರೆ ಅಂತ ಸೌಹಾರ್ದತೆ ಒಂದು ಭೇಟಿನೂ ಮಾಡಿಲ್ಲ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಫೋನ್ ಮುಖಾಂತರ ಕರೆ ಮಾಡಿ ನೀನು ಬರಬೇಕಪ್ಪ ಪ್ರಚಾರಕ್ಕೆಂದಾಗೂ ಸಹ ಅವರು ಬರಲಿಲ್ಲ. ಮತ್ತು ಸುರ್ಜಿಲಾರವರನ್ನು ಭೇಟಿಯಾಗಿಲ್ಲ. ಅವರು ಅವ್ರ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಮೊದಲನೇ ಸಭೆ, ಫಸ್ಟ್ ಸಭೆ SIR ವಿಚಾರವಾಗಿ ಕರೆದಿದ್ವಿ ನಾವು. ಆ ಸಭೆಗೆ ನಾನು ಸಹ ಮುಖ್ಯ ಅತಿಥಿಗಳಿಗೆ ಹೋಗಿದ್ದೆ. ಆ ಸಭೆಯ ಮುಖಾಂತರನೇ ಎಲ್ಲ ಡೈವರ್ಟ್ ಆಗಿಬಿಡ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು, ದಾವಣಗೆರೆಯಲ್ಲಿ ಸುಮಾರು ವರ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೆ ವಿಷಯಕ್ಕೆ ನಾವು ಬಿಡಬಾರ್ದು ಅಂಥೇಳಿ. ಆವಾಗ ನಾನು ಅಂದ್ಕೊಂಡೆ ಇದು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅಂತ ಹೇಳಿ ನಾನು ಚರ್ಚೆ ಮಾಡಿದೆ. ನಮ್ಮ ಮುಖಂಡರ ಜೊತೆಗೆ, ನಮ್ಮ ಪಾಲಿಕೆ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ, ಟಿಕೆಟ್ ಕೇಳೋದಾದರೆ ಮಲ್ಲಣ್ಣರೇ ಆದರೆ ಅವ್ರ ಹತ್ರ ಹೋಗಿ ಚರ್ಚೆ ಮಾಡೋಣ, ನಮ್ಮ ಜಿಲ್ಲೆ ನಾಯಕರು, ನಮ್ಮ ನಾಯಕರು ಅಂತ ಹೇಳಿದೆ. ಅವರು ಜಬ್ಬಾರ್ ಸಾಹೇಬರು ಯಾವುದೇ ಮಾತಿಗೆ ಮನ್ನಣೆ ಕೊಡದೆ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಮುಂದೆ ಸಾಗಿದರು. ಬಟ್ ಆವಾಗೇ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಯಾಕಂತ ಹೇಳಿದರೆ ಪಕ್ಷ ವಿರೋಧಿ ಆವಾಗಿಂದನೇ ಶುರುವಾಗಿರೋದು. ಅವರು ಒಂದು ಪಕ್ಷದ ತದ್ವಾತ ಸಿದ್ಧಾಂತಗಳಲ್ಲಿ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ವಿನಃ ಅವ್ರದ್ದೇ ಆದ ಧಾಟಿಯಲ್ಲಿ ಅವರು ಕೆಲಸ ಮಾಡಿದರು. ಹಾಗಾಗಿ ಏನು ಚುನಾವಣೆಯಲ್ಲಿ ಯಾರು ಅವರಿಗೆ ಬೆಂಬಲಿತರಾಗಿ, ಅವ್ರ ಹಿಂಬಾಲಕರಾಗಿ ಅವ್ರಿಗೆ ಟಿಕೆಟ್ ಕೇಳೋಕ್ಕೆ ಬಯಸಿದ್ರೋ ಅದೇ ಜನ ಇವತ್ತಿನ ದಿವಸ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಮನಸ್ಸು ಮಾಡಿದರೆ ಅವರು ಕರೆದು ಅವರಿಗೆ ಬುದ್ಧಿವಾದ ಹೇಳಿ, ಇಲ್ಲಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡೋಣ ಅಂಥೇಳಿ ಹೇಳ್ಬೋದಾಗಿತ್ತು. ಯಾವಾಗ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೇಳಿದ್ವಿ, ಭಾಳ ಜನ ಕೇಳಿದರು. ಆದರೆ ಪಕ್ಷದ ತೀರ್ಮಾನ, ಬಾಗಲಕೋಟೆನಲ್ಲಿ
ಮೇಟಿಯವರ ಫ್ಯಾಮ್ಲಿಗೆ ದಾವಣಗೆರೆಯಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪರ ನಿಧನರಾದ ಕ್ಷೇತ್ರಕ್ಕೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಾಗ ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಾಲಿಕೆ ಸದಸ್ಯರು, ಮುಖಂಡರು, ಹಿರಿಯರು ಎಲ್ಲರೂ ಕೆಲಸ ಮಾಡಿದ್ವಿ. ಅವ್ರು ಯಾಕೆ ಮಾಡಲಿಲ್ಲ ಅಂಥೇಳಿ ನನ್ನ ಪ್ರಶ್ನೆ. ನನಗೆ ಯಾರೂ ಕರೆದಿಲ್ಲ, ಹಾಸ್ಯಾಸ್ಪದ ಮಾತಿದು. ಯಾಕಂದರೆ ಯಾಕೆ ಕರಿಬೇಕು? ಪಕ್ಷದ ಕೆಲಸ. ಪಕ್ಷ ಅವ್ರಿಗೆ ಅಷ್ಟು ದೊಡ್ಡದ ಸ್ಥಾನಮಾನ ಕೊಟ್ಟಿದೆ, ಗೌರವ ಕೊಟ್ಟಿದೆ. ಮನೆಯಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, 3 ಸತಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದಾರೆ, 3 ಸತಿ MLC ಮಾಡಿದೆ. ಇನ್ನೇನು ಮಾಡಬೇಕು ಅವ್ರಿಗೆ? ಎಲ್ಲೋ ಒಂದು ಕಡೆ ಹೇಳ್ತಾರವರು, ನನಗೆ ಶಿವಶಂಕರಪ್ಪನವರಾಗಲಿ ಮಲ್ಲಿಕಾರ್ಜುನವರು ಒಂದು ಇಂಚು ಸಪೋರ್ಟ್ ಮಾಡಿಲ್ಲ ಅಂಥೇಳಿ. ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ, 1996 ಮೊದಲನೇ ಸತಿ ಜಿಲ್ಲಾಧ್ಯಕ್ಷರಾಗಿ ಬಂದಾಗ ಆವಾಗ ಪ್ರಧಾನಮಂತ್ರಿಗಳು ನರಸಿಂಹರಾವ್ ಅವಧಿಯಲ್ಲಿ ಅವರು ತಾರೀಫ್ ಒನ್ನರ್ರವರು ಅವ್ರಿಗೆ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡ್ತಾರೆ. ಆವಾಗ ದಾವಣಗೆರೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಮಾಡೋಕ್ಕೆ 3 ರಿಂದ 4 ದಿವಸ ಅಡ್ಡಾಡ್ತಾರೆ. ಅವರು ಯಾರಿಗೂ ಸಪೋರ್ಟ್ ಮಾಡಲ್ಲ. ಅವ್ರಿಗೆ ನಮ್ಮವರೇ ಸಹ ಭಾಳ ಜನ ವಿರೋಧ ಮಾಡ್ತಾರೆ. ನೀನು ಯಾಕಪ್ಪ ಅಧ್ಯಕ್ಷ ಆಗಿದೆಯಾ? ನೀನೇನು ಪಕ್ಷಕ್ಕೆ ನೀನು ದುಡ್ದಿದೆಯಾ? ಬರೀ ಬೆಂಗಳೂರು ರಾಜಕಾರಣ ಮಾಡ್ಕೊಂಡು ನೀನು ಐತಲ್ಲ, ದಿಲ್ಲಿ ರಾಜಕಾರಣ ಮಾಡ್ಕೊಂಡು ನೀನು ಇದೆಯಾ? ಇಲ್ಲ, ತಳಮಟ್ಟದಿಂದ ಕೆಲಸ ಮಾಡಿದ ಹಿರಿಯರು ಮುಖಂಡರಾದರೆ ಅವ್ರಿಗೆ ನೀನು ಮಾಡಬೇಕಾಗಿತ್ತು ಅಂದಾಗ, ಇದೇ ಶಿವಶಂಕರಪ್ಪರು ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರು ಅವಾಗ ಭಾಳ ಜನ ಇವತ್ತಿಲ್ಲ, ಅವ್ರು ನಮ್ಮ ಮಧ್ಯೆ ಇವತ್ತು. ಅವ್ರಿಗೆಲ್ಲ ಕರೆದಿ ಸಮಜಾಯಿಸಿ ತಿಳಿ ಹೇಳಿ ಆವಾಗ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ದಿವಂಗತ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ರವರು ಅಧ್ಯಕ್ಷರಿದ್ದರು. ಆವಾಗ ರೇಣುಕಾ ಮಂದಿರನಾಗೆ ಪದಗ್ರಹಣ ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡಿಕೊಟ್ರು. ಅದೇ ಒಂದು ಶಿವಶಂಕರಪ್ಪರು ಆವತ್ತಿನ ದಿವಸ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಇವರು ಅಧ್ಯಕ್ಷರಾಗೋಕ್ಕೆ ಸಾಧ್ಯನೇ ಇದ್ದಿಲ್ಲ. ನಮ್ಮರೇ ಅವ್ರಿಗೆ ಅಧ್ಯಕ್ಷರಾಗಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. 2ನೇ ಬಾರಿಗೆ 2002 ನಮ್ಮ ನಾಯಕರಾದ ಮಲ್ಲಣ್ಣವರು ಮಂತ್ರಿಗಳಾಗಿದ್ದರು, SM ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ಒಂದು ಕಾರ್ಯಕ್ರಮಕ್ಕೆ ಅಬ್ಸರ್ವರ್ ಆಗಿ TB ಜಯಚಂದ್ರ ಅವರು ಬಂದಿದ್ದರು, ಇದೇ ಜಿಲ್ಲಾ ಅಧ್ಯಕ್ಷರ ವಿಚಾರವಾಗಿ. ಆವಾಗ ಸ್ವತಃ ನಾನೇ ವಿರೋಧ ಮಾಡಿದೆ. ಮಲ್ಲಣ್ಣವ್ರಿಗೆ ಹೇಳಿದೆ, ಅಣ್ಣ ಬೇಡಣ್ಣ, ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡ್ರಿ, ಹಗಲೆಲ್ಲ ಇವ್ನಿಗೆ ಮಾಡಿಕೊಡ್ತೀರ, ಇರಲಿ ಬಿಡಪ್ಪ, ಇದೊಂದು ಸತಿ ಆಗಲಿ ಅಂಥೇಳಿ ನಮಗೆ ಮಲ್ಲಣ್ಣವರು ಸಮಾಧಾನ ಹೇಳಿದರು. 3ನೇ ಬಾರಿಗೆ ಇದೇ ಮಲ್ಲಣ್ಣವರು ಅಧ್ಯಕ್ಷರಿದ್ದರು. ರಾತ್ರೋರಾತ್ರಿ AIC ಸರಿಗೆ ಮಾತಾಡಿ, ಎಲ್ಲ ಅಲ್ಪಸಂಖ್ಯಾತರು ಒಬ್ಬನ ಅಧ್ಯಕ್ಷ ಇರಲೇಬೇಕು, ಕಾರ್ಯಕ್ರಮಕ್ಕೆ ವೇದಿಕೆಗೆ ಜಬ್ಬಾರ್ ಸಾಹೇಬ್ರೇ ಇರಲಿ ಅಂಥೇಳಿ ರಾತ್ರೋರಾತ್ರಿ ದೇಶಪಾಂಡೆ ಅವರಿಗೆ ಆದೇಶ ಮಾಡಿ 3ನೇ ಬಾರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ರು. ಹೇಳ್ತಾರವರು ನನಗೆ ಸಪೋರ್ಟೇ ಮಾಡಿಲ್ಲ ಅಂಥೇಳಿ. ಮಲ್ಲಣ್ಣವರು ಶಿವಶಂಕರಪ್ಪರ ಸಪೋರ್ಟ್ ಇಲ್ಲದೆ ದಾವಣಗೆರೆಗೆ ರಾಜಕಾರಣ ಮಾಡೋಕ್ಕೆ ಸಾಧ್ಯನಾ? MLC ಮೊದಲನೇ ಬಾರಿ MLC, 2ನೇ ಬಾರಿ MLC 2013 ಟಿಕೆಟ್ ಕೇಳೋಕ್ಕೆ ನಾವು ದಿಲ್ಲಿಗೆ ಹೋದಾಗ ಶಿವಶಂಕರಪ್ಪರು ನೇತೃತ್ವದಾಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪಾಲಿಕೆ ಸದಸ್ಯರು, ಇನ್ಕ್ಲೂಡಿಂಗ್ ನಮ್ಮ ಅಣ್ಣರು ದಿಲ್ಲಿಗೆ ಹೋದಾಗ, ಇಲ್ಲ ನಿಮಗೆ ಟಿಕೆಟ್ ಕೊಡ್ತೀವಿ, ಈ ಸತಿ ಅಲ್ಪಸಂಖ್ಯಾತರಿಗೆ ಒಂದು MSC ಸ್ಥಾನ ಅವಕಾಶ ಮಾಡಿಕೊಡ್ರಿ, ನೀವು ಸಪೋರ್ಟ್ ಮಾಡಿರಿ ಅಂದಾಗ ಮೋಹಸಿನ್ ಕಿದ್ವಾಯಿ ಅವರು ಶಿವಶಂಕರಪ್ಪರಿಗೆ ಹೇಳಿದರು. ಅದೇ ಒಂದು ದಾರಿ ನಿಟ್ಟಿನಲ್ಲಿ ಮೋಹಸಿನ್ ಕಿದ್ವಾಯಿ ಅವರು ನಮ್ಮ AICCಯ ಮುಖಂಡರುಗಳು ಹೇಳಿದ ಮೇಲೆ ಶಿವಶಂಕರಪ್ಪರ ಒಪ್ಪಿಗೆ ಮೇಲೆ ಜಬ್ಬಾರ್ ಸಾಹೇಬರಿಗೆ 2013 MLC ಸ್ಥಾನ ದೊರಕಿತ್ತು. ಮೊನ್ನೆ ನಾವು ಸಮರ್ಥ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ಬೆಂಗಳೂರಿಗೆ ಹೋದಾಗ ಸ್ವತಃ CM ಅವರೇ ಹೇಳಿದ್ದಾರೆ, ಜಬ್ಬಾರ್ಗೆ MLC ಸ್ಥಾನ ಮಾಡೋಕ್ಕೆ ಶಿವಶಂಕರಪ್ಪನಿಗೆ ಫೋನ್ ಮುಖಾಂತರ ಹೇಳಿ ಜಬ್ಬಾರ್ಗೆ ಮಾಡ್ತೀನಿ ಅಂತ ಹೇಳಿದ ಮೇಲೇ ನಾನು ಅವರಿಗೆ ರೂಟ್ ಕ್ಲಿಯರ್ ಮಾಡಿದ್ದು.